ಪ್ರಪಂಚದ ನಕ್ಷೆಯಲ್ಲಿ ಒಂದು ಜಾಗ, ಎಂದಿಗೂ ಬೆಂಕಿ ಆರದ ಒಂದು ಪ್ರದೇಶ, ಅದೇ ಮಧ್ಯಪ್ರಾಚ್ಯ. ವರ್ಷಗಳಿಂದ ಜಗಳ ಮಾಡ್ತಾ ಬಂದ ಎರಡು ರಾಷ್ಟ್ರಗಳು, ಒಂದು ಇರಾನ್ ಮತ್ತೊಂದು ಇಸ್ರೇಲ್. ಆದ್ರೆ 2026ರಲ್ಲಿ ಈ ಜಗಳ ಸಾಮಾನ್ಯ ಜಗಳ ಅಲ್ಲ, ಯುದ್ಧವಾಗಿ ಬದಲಾಗಿತ್ತು. ಫೆಬ್ರವರಿ 28ರಂದು ಇಸ್ರೇಲ್ ಒಂದು ದೊಡ್ಡ ಮಿಲಿಟರಿ ಆಪರೇಷನ್ ಸ್ಟಾರ್ಟ್ ಮಾಡಿತ್ತು, ಅದೇ ಲಯನ್ಸ್ ರೋರ್. ಆ ದಿನದಿಂದಲೇ ಮಿಡಲ್ ಈಸ್ಟ್ ಆಕಾಶದಲ್ಲಿ ಮಿಸೈಲ್ಗಳು ಮತ್ತೆ ಫೈಟರ್ ಜೆಟ್ಗಳು ಹಾರ್ತಾ ಇದ್ದ. ಅಂದು ಮಾರ್ಚ್ 8, ಸಮಯ ರಾತ್ರಿಯಾಗಿತ್ತು. ತೆಹರಾನ್ ನಗರದ ಮೇಲೆ ಆಕಾಶದಲ್ಲಿ ಅಕಸ್ಮಾತ್ ಒಂದು ಸದ್ದು ಕೇಳಿ ಬಂದಿತ್ತು. ಇಸ್ರೇಲ್ ಫೈಟರ್ ಜೆಟ್ಗಳು ಇರಾನ್ ಆಯಿಲ್ ಡಿಪೋಗಳ ಮೇಲೆ ದಾಳಿ ಮಾಡಿತ್ತು. ಶಹರಾನ್ ಆಯಿಲ್ ಡಿಪೋ, ಶಹರ್ರೆ ರಿಫೈನರಿ ಮತ್ತೆ ಇನ್ನು ಹಲವು ಫ್ಯೂಲ್ ಸ್ಟೋರೇಜ್ ಟ್ಯಾಂಕ್ಗಳ ಮೇಲೆ ದಾಳಿ ನಡೆದಿತ್ತು. 80ಕ್ಕಿಂತ ಹೆಚ್ಚು ಯುದ್ಧ ವಿಮಾನಗಳು ನೂರಾರು ಬಾಂಬ್ಗಳನ್ನ ಹಾಕಿದ್ವು. ಕೆಲವೇ ನಿಮಿಷಗಳಲ್ಲಿ ಬೆಂಕಿಯ ಸಮುದ್ರ ಆಗಿತ್ತು. ಆಕಾಶಕ್ಕೆ ಏರಿದ ಕಪ್ಪು ಹೊಗೆ ನಗರವನ್ನೇ ಮುಚ್ಚಿದ ವಿಷಕಾರಿ ಗಾಳಿಯನ್ನಾಗಿ ಮಾಡಿತ್ತು. ಆ ಸ್ಫೋಟದ ನಂತರ ತೆಹರಾನ್ ನಗರ ಒಂದು ಯುದ್ಧ ಭೂಮಿ ಆಗಿಬಿಟ್ಟಿತ್ತು. ಆಯಿಲ್ ಟ್ಯಾಂಕ್ಗಳು ಸ್ಫೋಟಿಸಿ ಆಕಾಶಕ್ಕೆ ಎದ್ದ ಬೆಂಕಿ ಕಂಬಗಳು ರಾತ್ರಿ ಆಕಾಶವನ್ನೇ ಕೆಂಪು ಬಣ್ಣ ಮಾಡಿಬಿಟ್ಟಿತ್ತು. ಅಷ್ಟೇ ಅಲ್ಲ, ವಾಯುಮಂಡಲಕ್ಕೆ ಸಲ್ಫರ್ ಮತ್ತೆ ಟಾಕ್ಸಿಕ್ ಗ್ಯಾಸ್ ಸೇರಿ ಕೆಲವೆಡೆ ಬ್ಲಾಕ್ ರೇನ್ ಕೂಡ ಸುರಿದಿದೆ ಅನ್ನೋ ವರದಿ ಕೂಡ ಬಂದಿದೆ. ಜನರು ಮನೆಗಳಿಂದ ಹೊರಗೆ ಬರೋಕೆ ಕೂಡ ಭಯಪಟ್ರು. ಇಸ್ರೇಲ್ ಹೇಳಿದ್ದು ಒಂದೇ ಮಾತು, ಈ ಆಯಿಲ್ ಡಿಪೋಗಳು ಸಾಮಾನ್ಯ ಪೆಟ್ರೋಲ್ ಸ್ಟೋರೇಜ್ಗಳಲ್ಲ, ಇರಾನ್ ಸೇನೆಗೆ ಫ್ಯೂಲ್ ಸಪ್ಲೈ ಮಾಡುವ ಪ್ರಮುಖ ಕೇಂದ್ರಗಳಾಗಿತ್ತು. ಅವುಗಳನ್ನು ನಾಶ ಮಾಡಿದ್ರೆ ಇರಾನ್ ಮಿಲಿಟರಿ ಶಕ್ತಿ ದುರ್ಬಲ ಆಗುತ್ತೆ, ಅದಕ್ಕಾಗಿಯೇ ಈ ದಾಳಿ ಮಾಡಲಾಗಿದೆ ಅಂತ ಇಸ್ರೇಲ್ ಹೇಳಿದೆ. ಆದ್ರೆ ಇರಾನ್ ಮಾತ್ರ ಮೌನವಾಗಿರಲಿಲ್ಲ. ಕೆಲವೇ ಗಂಟೆಗಳಲ್ಲಿ ಇರಾನ್ ಇಸ್ರೇಲ್ ಕಡೆಗೆ ಮಿಸೈಲ್ ಮತ್ತೆ ಡ್ರೋನ್ ದಾಳಿ ಮಾಡಿತ್ತು. ಮಿಡಲ್ ಈಸ್ಟ್ ಪ್ರದೇಶದಲ್ಲಿ ಸೈರನ್ಗಳು ಕೂಗೋಕ್ ಶುರು ಮಾಡಿತ್ತು. ಜನರು ಬಂಕರ್ಗಳಿಗೆ ಓಡೋಗೋದಕ್ಕೆ ಶುರು ಮಾಡಿದ್ರು. ಯುದ್ಧ ಈಗ ಎರಡು ದೇಶಗಳ ನಡುವೆ ಮಾತ್ರ ಇಲ್ಲ, ಪೂರ್ಣ ಪ್ರದೇಶವನ್ನೇ ಬೆಂಕಿಗೆ ತಳ್ಳುತ್ತಿದೆ. ಈ ಯುದ್ಧದ ಪರಿಣಾಮ ಪ್ರಪಂಚದ ಎಲ್ಲ ದೇಶಗಳಿಗೂ ತಟ್ಟುತ್ತಿದೆ. ಯಾಕಂದ್ರೆ ಮಿಡಲ್ ಈಸ್ಟ್ ಪ್ರಪಂಚದ ಆಯಿಲ್ ಹೃದಯ. ಇಲ್ಲಿ ಯುದ್ಧ ಅಂದ್ರೆ ಪೆಟ್ರೋಲ್ ಬೆಲೆ ಏರಿಕೆ, ಆರ್ಥಿಕ ಸಮಸ್ಯೆ, ಜಾಗತಿಕ ಸಂಕಷ್ಟ. ಇದು ಕೇವಲ ಒಂದು ಬಾಂಬ್ ದಾಳಿ ಅಲ್ಲ ಗೆಳೆಯರೆ, ಇದು ಪ್ರಪಂಚದ ಶಕ್ತಿಗಳ ನಡುವೆ ನಡೆಯುತ್ತಿರುವ ಒಂದು ದೊಡ್ಡ ಆಟ. ಆಟದಲ್ಲಿ ಜಯಿಸೋರು ಯಾರು, ಸೋಲೋರು ಯಾರು, ಸಮಯ ಮಾತ್ರ ಉತ್ತರ ಕೊಡುತ್ತೆ. ಆದ್ರೆ ಒಂದು ವಿಷಯ ಖಚಿತ, ಮಿಡಲ್ ಈಸ್ಟ್ ಬೆಂಕಿ ಇನ್ನೂ ಆರಿಲ್ಲ.